ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನಲ್ಲಿ ನಡೆದ ಒಂದು ಶಾಕಿಂಗ್ ಕೇಸ್ ಬಗ್ಗೆ ಮಾತಾಡೋಣ. ಒಂದು ಸಿಂಪಲ್ ಸ್ಕೂಲ್ ಅಡ್ಮಿಷನ್ ಬರೋಬ್ಬರಿ 1 ಕೋಟಿ ರೂಪಾಯಿ ಬ್ಲ್ಯಾಕ್ಮೇಲ್ ದಂಧೆಯಾಗಿ ಹೇಗೆ ಬದಲಾಯಿತು? ಬನ್ನಿ, ಇದರ ಒಳಗೇನಿದೆ ಅಂತ ನೋಡೋಣ. ಕತೆ ಶುರುವಾಗೋದೇ ಒಬ್ಬ ತಂದೆ ತನ್ನ ಮಗಳಿಗೆ ಒಂದು ಒಳ್ಳೆ ಸ್ಕೂಲ್ ಹುಡುಕ್ತಾ ಇದ್ದಾಗ. ಆದರೆ ಆ ಹುಡುಕಾಟವೇ ಅವರ ಜೀವನದಲ್ಲೇ ಒಂದು ದೊಡ್ಡ ದುಸ್ವಪ್ನವಾಗಿ ಬದಲಾಗತ್ತೆ. ಹೇಗೆ ಅಂದ್ರೆ ಬೆದರಿಕೆ, ಸುಲಿಗೆ ಎಲ್ಲವೂ ಸೇರ್ಕೊಳ್ಳುತ್ತೆ. ಈ ಇಡೀ ಪ್ರಕರಣದ ಹಿಂದೆ ಇರುವ ತಂತ್ರ ಯಾವುದು? ಅದನ್ನ ಮೊದಲ ಅರ್ಥ ಮಾಡ್ಕೊಂಡ್ರೆ ಕಥೆ ಕ್ಲಿಯರ್ ಆಗುತ್ತೆ. ಇದನ್ನೇ ಹನಿ ಟ್ರ್ಯಾಪ್ ಅಂತ ಕರೆಯೋದು. ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ರನ್ನ ತಮ್ಮ ಪ್ರೀತಿ, ಪ್ರಣಯ ಅಥವಾ ಆತ್ಮೀಯತೆಯ ಬಲೆಗೆ ಬೀಳಿಸಿ ಅವರಿಂದ ಹಣ ಅಥವಾ ಬೇರೆ ಯಾವುದಾದ್ರೂ ರಹಸ್ಯಗಳನ್ನ ಕೀಳೋದು. ಇದು ಹಳೆಯ ಗೂಢಚರ್ಯ ತಂತ್ರನೇ ಆದ್ರೂ ಈಗಿನ ಡಿಜಿಟಲ್ ಜಗತ್ತಿನಲ್ಲೇ ಈ ವಂಚನೆಗಳು ಹೊಸ ರೂಪ ಪಡ್ಕೊಂಡಿವೆ. ಸರಿ, ಹಾಗಾದ್ರೆ ಈ ಕಥೆ ಶುರುವಾಗಿದ್ದು ಎಲ್ಲಿಂದ ನೋಡೋಣ ಬನ್ನಿ. ಇಸ್ವಿ 2023 ಇಬ್ರು ಪ್ರಮುಖ ವ್ಯಕ್ತಿಗಳು ಭೇಟಿಯಾಗ್ತಾರೆ. ಅಲ್ಲಿಂದಾನೆ ಎಲ್ಲ ಶುರು. ಒಂದು ಕಡೆ ಸಂತ್ರಸ್ತ ಒಬ್ಬ ಉದ್ಯಮಿ ಸ್ವಲ್ಪ ಆರ್ಥಿಕ ಸಂಕಷ್ಟದಲ್ಲಿ ಇರ್ತಾರೆ. ಮತ್ತೊಂದು ಕಡೆ ಆರೋಪಿ ಶ್ರೀದೇವಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಚಿಕ್ಕ ಪ್ರೀಸ್ಕೂಲ್ ನಡೆಸೋ ಶಿಕ್ಷಕಿ. ನೋಡೋಕೆ ತುಂಬಾನೇ ಸಾಮಾನ್ಯ ಶಿಕ್ಷಕಿಯ ಹಾಗೆ ಕಾಣ್ತಾರೆ. ಇಲ್ಲಿ ಟೈಮ್ಲೈನ್ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಈ ಬಲೆ ಹೆಂಗೆ ಹೆಣೆದಿದ್ದಾರೆ ಅಂತ. 2023ರಲ್ಲಿ ಉದ್ಯಮಿ ತಮ್ಮ ಮಗಳನ್ನ ಶ್ರೀದೇವಿ ಸ್ಕೂಲ್ಗೆ ಸೇರ್ಸೋಕೆ ಹೋದಾಗ ಭೇಟಿಯಾಗ್ತಾರೆ. ಸ್ವಲ್ಪ ದಿನದಲ್ಲೇ ಶ್ರೀದೇವಿ ಶಾಲೆಯ ಖರ್ಚಿಗೆ ಅಂತ ಸಾಲ ಕೇಳ್ತಾರೆ. ಫೋನ್ ನಂಬರ್ ಎಕ್ಸ್ಚೇಂಜ್ ಆಗತ್ತೆ, ಮಾತುಕತೆ ಬೆಳೆಯುತ್ತೆ. ಕಟ್ ಮಾಡಿದ್ರೆ 2024 ಉದ್ಯಮಿ ಕೊಟ್ಟ ಸಾಲ ವಾಪಸ್ ಕೇಳಿದಾಗ ಅಲ್ಲಿಂದ ಶುರುವಾಗತ್ತೆ ಅಸಲಿ ಆಟ. ಆರಂಭದಲ್ಲಿ ಸಾಲವಾಗಿ ಕೊಟ್ಟಿದ್ದು 2 ಲಕ್ಷ ರೂಪಾಯಿ. ಇದೊಂದು ನಂಬಿಕೆ ಮೇಡೆ ಕೊಟ್ಟ ಹಣ. ಆದರೆ ಇದೇ ನಂಬಿಕೆನೇ ಮುಂದೆ ಅವರಿಗೆ ಮುಳುವಾಗುತ್ತೆ. ಹೌದು, 2024ರಲ್ಲಿ ಉದ್ಯಮಿ ತನ್ನ ಹಣವನ್ನ ವಾಪಸ್ ಕೇಳಿದಾಗ ಇಡೀ ಸನ್ನಿವೇಶವೇ ಉಲ್ಟಾ ಹೊಡೆಯುತ್ತೆ. ಸಾಲ ವಾಪಸ್ ಕೊಡೋ ಬದಲು ಶ್ರೀದೇವಿ ಕೊಟ್ಟ ಆಫರ್ ನೋಡಿ. ಈ ಹಣವನ್ನ ನಮ್ಮ ಸ್ಕೂಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ, ನಿಮಗೆ ಬರೋ ಲಾಭದಲ್ಲಿ ಪಾಲು ಕೊಡ್ತೀನಿ ಅಂತಾಳೆ. ಇದು ಅಸಲಿ ವಿಷಯವನ್ನ ಮುಂದಕ್ಕೆ ಹಾಕಿ ಸಂಬಂಧವನ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡುವೊಂದು ತಂತ್ರ ಅಷ್ಟೆ. ಉದ್ಯಮಿ ಸುಮ್ಮನಾಗದೆ ಹಣಕ್ಕಾಗಿ ಒತ್ತಾಯ ಮಾಡಿದಾಗ ಶ್ರೀದೇವಿಯ ನಿಜ ಬಣ್ಣ ಬಯಲಾಗತ್ತೆ. ಜೊತೆಗೆ ಅವಳ ಸಹಚರರು ಎಂಟ್ರಿ ಕೊಡ್ತಾರೆ. ಒಬ್ಬ ಅವಳ ಭಾವಿ ಪತಿ ಸಾಗರ್, ಇನ್ನೊಬ್ಬ 9 ಕ್ರಿಮಿನಲ್ ಕೇಸ್ ಇರೋ ರೌಡಿ ಶೀಟರ್ ಗಣೇಶ್. ಸೊ ಈ ಗ್ಯಾಂಗ್ ಬಳಸಿದ ಅಸ್ತ್ರ ಏನು? ಬ್ಲ್ಯಾಕ್ಮೇಲ್. ಅವರ ಖಾಸಗಿ ಫೋಟೋಗಳನ್ನ ಅವರ ಕುಟುಂಬಕ್ಕೆ ಮತ್ತೆ ಸಾರ್ವಜನಿಕವಾಗಿ ಲೀಕ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಒಬ್ಬ ವ್ಯಕ್ತಿಯ ಸಾಮಾಜಿಕ ಗೌರವದ ಭಯವನ್ನೇ ಬಂಡವಾಳ ಮಾಡಿಕೊಂಡ್ರು. ಅವ್ರು ಕೇಳಿದ ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 1 ಕೋಟಿ ರೂಪಾಯಿ. ಆಗ್ಲೇ ಆರ್ಥಿಕ ಸಂಕಷ್ಟದಲ್ಲಿದ್ದ ಉದ್ಯಮಿಗೆ ಇದು ಅಸಾಧ್ಯನ ಮಾತಾಗಿತ್ತು. ಈ 1 ಕೋಟಿ ಬೇಡಿಕೆ ಕೇಳಿ ಅವ್ರಿಗೆ ಶಾಕ್ ಆಗತ್ತೆ. ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ ಮೊದಲು ಮಾತುಕತೆಗೆ ಪ್ರಯತ್ನಿಸ್ತಾರೆ, ಆಮೇಲೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಾರೆ. ಇಲ್ಲಿ ನೋಡಿ, ಮಾತುಕತೆ ಕೂಡ ಅವರ ಆಟದ ಒಂದು ಭಾಗವಾಗಿತ್ತು. ಮೊದಲು 1 ಕೋಟಿ ಅಂತಾರೋ, ಆಮೇಲೆ 20 ಲಕ್ಷಕ್ಕೆ ಇಳಿಸ್ತಾರೆ, ಕೊನೆಗೆ 15 ಲಕ್ಷಕ್ಕೆ ಡೀಲ್ ಫಿಕ್ಸ್ ಮಾಡ್ತಾರೆ. ಇದು ಸಂತ್ರಸ್ತರಿಗೆ ಪರವಾಗಿಲ್ಲ, ಕಮ್ಮಿ ಆಯ್ತು ಅನ್ನೋ ಭ್ರಮೆ ಸೃಷ್ಟಿಸೋದು. ಆದರೆ ಅವರ ಅಸಲಿ ಗುರಿ ಇದ್ದಿದ್ದು ದೊಡ್ಡ ಮೊತ್ತವನ್ನ ಪೀಕೋದು. ಸಂತ್ರಸ್ತರು ತಪ್ಪಿಸ್ಕೊಳ್ಳೋಕೆ ಏನೆಲ್ಲ ಮಾಡಿದ್ರು ಗೊತ್ತಾ? ಮೊದಲು ಶ್ರೀದೇವಿ ಜೊತೆ ಮಾತಾಡೋಕೆ ಇಟ್ಕೊಂಡಿದ್ದ ಬೇರೆ ಸಿಮ್ ಕಾರ್ಡನ್ನ ಮುರಿದ್ಹಾಕ್ತಾರೆ. ಎರಡನೇದಾಗಿ ಎಲ್ಲಾ ಸಂಬಂಧ ಕಟ್ಟಾಗ್ಲಿ ಅಂತ ಮಗಳನ್ನೇ ಸ್ಕೂಲಿಂದ ಬಿಡಿಸ್ತಾರೆ. ಆದ್ರೆ ಆಗ್ಲೇ ಆರೋಪಿಗಳು 1 ಹೆಜ್ಜೆ ಮುಂದೆ ಹೋಗ್ತಾರೆ. ಶ್ರೀದೇವಿ ನೇರವಾಗಿ ಉದ್ಯಮಿಯ ಹೆಂಡ್ತಿಗೆ ಕಾಲ್ ಮಾಡಿ ಮಗಳ ಟಿಸಿ ಬಗ್ಗೆ ಮಾತಾಡ್ಬೇಕು ಅಂತ ನಾಟಕವಾಡ್ತಾಳೆ. ಇನ್ನು ಬೇರೆ ದಾರಿನೇ ಇಲ್ಲ, ಇವರಿಂದ ತಪ್ಸ್ಕೊಳಕ್ಕಾಗಲ್ಲ ಅಂತ ಗೊತ್ತಾದಾಗ ಆ ಉದ್ಯಮಿ ಒಂದು ಬಹಳ ಮುಖ್ಯವಾದ ನಿರ್ಧಾರ ತಗೊಳ್ತಾರೆ. ಹೌದು, ಅವರು ಹಣ ಕೊಟ್ಟು ಸುಮ್ಮನಾಗ್ಲಿಲ್ಲ. ಬದಲಾಗಿ ನೇರವಾಗಿ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ದೂರು ಕೊಡ್ತಾರೆ. ಇದರ ಪರಿಣಾಮವಾಗಿ ಗ್ಯಾಂಗ್ನ 3 ಸದಸ್ಯರನ್ನ ಪೊಲೀಸರು ತಕ್ಷಣವೇ ಬಂಧಿಸ್ತಾರೆ. ಈ ಗ್ಯಾಂಗ್ ಮೇಲೆ ಈಗ ಸುಲಿಗೆ, ಕ್ರಿಮಿನಲ್ ಬೆದರಿಕೆ, ವಂಚನೆ ಹೀಗೆ ಹಲವು ಗಂಭೀರ ಆರೋಪಗಳು ದಾಖಲಾಗಿವೆ. ಇದರಲ್ಲಿ ಶಿಕ್ಷೆಯಾದ್ರೆ ಸುಮಾರು 7 ವರ್ಷಗಳವರೆಗೆ ಜೈಲು ವಾಸ ಅನುಭವಿಸಬೇಕಾಗಬಹುದು. ಅಂದ್ರೆ ಇಂತಹ ಕೃತ್ಯಗಳಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಇದೆ. ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಮೊದಲನೇದಾಗಿ, ವಂಚಕರು ನಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ದೌರ್ಬಲ್ಯಗಳನ್ನೇ ಹುಡುಕ್ತಾ ಇರ್ತಾರೆ. ಎರಡನೇದು, ಬ್ಲ್ಯಾಕ್ ಮೇಲರ್ಗಳಿಗೆ ಒಮ್ಮೆ ಹಣ ಕೊಟ್ರೆ ಅವರು ಮತ್ತೆ ಮತ್ತೆ ಬೇಡಿಕೆ ಇಡೋದು ಗ್ಯಾರಂಟಿ. ಮೂರನೇ ಪಾಯಿಂಟು,
ಹಣ ಕೊಟ್ಟ ತಕ್ಷಣ ಅವರು ನಮ್ಮ ಖಾಸಗಿ ಫೋಟೋಗಳನ್ನಾಗ್ಲಿ ವಿಡಿಯೋಗಳನ್ನಾಗ್ಲಿ ಡಿಲೀಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇಡಬೇಡಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ತಕ್ಷಣವೇ ಪೊಲೀಸರಿಗೆ ದೂರು ನೀಡುವುದೇ ಅತ್ಯಂತ ಪರಿಣಾಮಕಾರಿ ಕ್ರಮ. ಇವತ್ತಿನ ಈ ಡಿಜಿಟಲ್ ಜಗತ್ತಿನಲ್ಲಿ ವಂಚನೆಗಳು ಜಾಸ್ತಿ ಆಗ್ತಾನೇ ಇವೆ. ಒಂದು ವೇಳೆ ಇಂಥದ್ದೊಂದು ಸನ್ನಿವೇಶ ಯಾರಿಗಾದ್ರೂ ಎದುರಾದ್ರೆ ತೆಗೆದುಕೊಳ್ಳಬೇಕಾದ ಮೊದಲ ಹೆಜ್ಜೆ ಯಾವುದು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇದೆಯಾ? ಈ ಪ್ರಕರಣ ಒಂದು ಎಚ್ಚರಿಕೆಯ ಘಂಟೆ. ಜಾಗರೂಕರಾಗಿರೋಣ ಮತ್ತು ಸಹಾಯ ಪಡೆಯಲು ಹಿಂಜರಿಯಬಾರದು ಅನ್ನೋದನ್ನ ಇದು ನೆನಪಿಸುತ್ತೆ. ಈ ವಿಶ್ಲೇಷಣೆಯನ್ನು ನೋಡಿದ್ದಕ್ಕೆ